ಒಂದು ನಿಮಿಷ ಯೋಚಿಸಿ. ನೀವು ಒಬ್ಬ ಸಾಮಾನ್ಯ ಹಣ್ಣು ಮಾರುವ ಹುಡುಗ, ಕರ್ನಾಟಕದ ಒಂದು ಸಣ್ಣ ಊರಿಂದ ಬಂದವ. ಕೈಯಲ್ಲಿ ಒಂದೇ ₹1 ಇಲ್ಲ. ಆದರೆ ಒಂದು ದಿನ ನಿಮ್ಮ ಹೆಸರಿನಲ್ಲಿ 30,000 ಕೋಟಿ ರೂಪಾಯಿರ ಸ್ಕ್ಯಾಮ್ ನಡೆದಿದೆ ಅಂತ ಇಡೀ ದೇಶ ಮಾತಾಡ್ತಾ ಇದೆ. ಪೊಲೀಸ್ ನಿಮ್ಮನ್ನ ಹುಡುಕ್ತಾ ಇದೆ. ಮಿನಿಸ್ಟರ್ಸ್ ನಿಮ್ಮ ಫೋನ್ ಎತ್ಕೊಳ್ತಾರೆ. ಬಿಸ್ನೆಸ್ ಮೆನ್ ನಿಮ್ಮ ಮನೆಗೆ ಬರ್ತಾರೆ. ನೀವ್ಯಾರು? ನೀವು ಅಬ್ದುಲ್ ಕರೀಂ ತೆಲ್ಗಿ. ಮತ್ತು ನೀವು ಭಾರತದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಸ್ಟ್ಯಾಂಪ್ ಪೇಪರ್ ಸ್ಕ್ಯಾಮ್ ಮಾಡಿದ ಮನುಷ್ಯ. ಆದರೆ ಇಲ್ಲಿ ನಿಜವಾದ ಪ್ರಶ್ನೆ ಏನು ಅಂದ್ರೆ, ಒಬ್ಬ ಹಣ್ಣು ಮಾರುವ ಹುಡುಗ ಹೇಗೆ 30,000 ಕೋಟಿ ರೂಪಾಯಿರ ಎಂಪೈರ್ ಕಟ್ಟಿದ? ಅದಕ್ಕೆ ಯಾವ ಬಿಸ್ನೆಸ್ ಮೈಂಡ್ ಬೇಕು? ಯಾವ ಸ್ಟ್ರಾಟಜೀಸ್ ಉಪಯೋಗಿಸಿದ? ಮತ್ತು ಅದೇ ಸ್ಟ್ರಾಟಜೀಸ್ ನಾವು ಲೀಗಲ್ ಆಗಿ ಹೇಗೆ ಉಪಯೋಗಿಸಬಹುದು? ಇವತ್ತು ನಾವು ಅದನ್ನೇ ನೋಡ್ತೀವಿ. ಖಾನಾಪುರ್, ಕರ್ನಾಟಕದ ಒಂದು ಸಣ್ಣ ಊರು. ಅಬ್ದುಲ್ ಕರೀಂ ತೆಲ್ಗಿ ಹುಟ್ಟಿದ್ದು ಇಲ್ಲೇ. ಅಪ್ಪ ತೀರ್ಕೊಂಡಾಗ ಅವನ ವಯಸ್ಸು ತುಂಬಾ ಚಿಕ್ಕದು. ಅಮ್ಮ ಕಷ್ಟಪಟ್ಟು ಮಕ್ಕಳನ್ನ ಸಾಕಿದ್ಲು. ತೆಲ್ಗಿ ಟ್ರೈನ್ ಒಳಗೆ ಹಣ್ಣು ಚಹಾ ಮಾರಿ ದುಡ್ಡು ಮಾಡ್ತಿದ್ದ. ಅದು ಅವನ ಮೊದಲ ಬಿಸ್ನೆಸ್. ಸಾಮಾನ್ಯ ಜೀವನ. ಆದರೆ ಅವನ ತಲೆಯಲ್ಲಿ ಒಂದು ಜ್ವಾಲೆ ಇತ್ತು, ಯಾವಾಗಲೂ ದೊಡ್ಡದಾಗಿ ಯೋಚಿಸುವ ಶಕ್ತಿ. ಅವನು ಮುಂಬೈಗೆ ಹೋದ. ಅಲ್ಲಿ ಒಂದು ಸಣ್ಣ ಕೆಲಸ ಮಾಡ್ತಿದ್ದ. ಆದರೆ ಮನಸ್ಸಿನಲ್ಲಿ ಒಂದೇ ಯೋಚನೆ, ಸಿಸ್ಟಮ್ ಹೇಗೆ ಕೆಲಸ ಮಾಡ್ತದೆ ಅಂತ ಅರ್ಥ ಮಾಡಿಕೊಳ್ಳೋದು. ಮತ್ತು ಒಂದು ದಿನ ಅವನಿಗೆ ಸಿಕ್ಕಿತು ಸ್ಟ್ಯಾಂಪ್ ಪೇಪರ್. 30,000 ಕೋಟಿ ರೂಪಾಯಿರ ಐಡಿಯಾ. ತೆಲ್ಗಿ ಮೊದಲು ಮಾಡಿದ್ದು ಒಂದು ಕೆಲಸ. ಅವನು ಸಿಸ್ಟಮ್ ಓದಿದ. ಗವರ್ಮೆಂಟ್ ಸ್ಟ್ಯಾಂಪ್ ಪೇಪರ್ ಎಂದ್ರೆ ಏನು? ಇದು ಒಂದು ಮನೆ ಮಾಡಿದಾಗ, ಒಂದು ಲೋನ್ ತೆಗೆದುಕೊಂಡಾಗ, ಒಂದು ಕಾಂಟ್ರಾಕ್ಟ್ ಸೈನ್ ಮಾಡಿದಾಗ ಎಲ್ಲದಕ್ಕೂ ಬೇಕಾದ ಕಾಗದ. ಅದಿಲ್ಲದೆ ಯಾವ ಡೀಲ್ ಕೂಡ ವ್ಯಾಲಿಡ್ ಅಲ್ಲ. ಇಡೀ ಭಾರತದಲ್ಲಿ ಪ್ರತಿದಿನ ಕೋಟ್ಯಂತರ ರೂಪಾಯಿಗಳ ಈ ಕಾಗದ ಸೆಲ್ ಆಗ್ತಿತ್ತು. ಮತ್ತು ಈ ಸಪ್ಲೈ ಯಾರ ಕೈಯಲ್ಲಿತ್ತು? ನಾಸಿಕ್ ಸೆಕ್ಯೂರಿಟಿ ಪ್ರೆಸ್ನ ಕೈಯಲ್ಲಿ. ಒಂದೇ ಒಂದು ಜಾಗ, ಒಂದೇ ಒಂದು ಸೋರ್ಸ್. ತೆಲ್ಗಿ ಈ ಒಂದು ಫ್ಯಾಕ್ಟ್ ಅನ್ನ ನೋಡಿದ ಮತ್ತು ಅವನ ತಲೆ ಕ್ಲಿಕ್ ಆಯಿತು. ಅಲ್ಲಿ ಒಂದು ಮ್ಯಾಸಿವ್ ಡಿಮ್ಯಾಂಡ್ ಇತ್ತು. ಸಪ್ಲೈ ಒಂದೇ ಜಾಗದಿಂದ ಬರ್ತಿತ್ತು ಮತ್ತು ಆ ಸಪ್ಲೈ ಅನ್ನ ಕಂಟ್ರೋಲ್ ಮಾಡಿದ್ರೆ ಮಾರ್ಕೆಟ್ ನಿನ್ನ ಕೈಯಲ್ಲಿ. ಇದು ಯಾವ ಬಿಸ್ನೆಸ್ ಸ್ಕೂಲ್ ಕಲಿಸಲ್ಲ. ಆದರೆ ಇದು ಮಾರ್ಕೆಟ್ನ ಅತ್ಯಂತ ಪವರ್ಫುಲ್ ಸತ್ಯ. ಮೊನೋಪಲಿ ತಲುಪಿ ಮಾರ್ಕೆಟ್ ಕಂಟ್ರೋಲ್ ಮಾಡು. ಇಲ್ಲಿ ನಾವು ಏನ್ ಕಲಿಯಬಹುದು? ಯಾವ ಮಾರ್ಕೆಟ್ ಒಳಗಾದ್ರೂ ಡಿಮ್ಯಾಂಡ್ ಎಲ್ಲಿ ಹೆಚ್ಚಿದೆ ಅಂತ ನೋಡಿ. ಸಪ್ಲೈ ಕಡಿಮೆ ಇದ್ದಲ್ಲಿ ಎಂಟರ್ ಮಾಡಿ. ಇದು ಯಾವ ಬಿಸ್ನೆಸ್ ಆಪರ್ಚುನಿಟಿ ಕಂಡುಹಿಡಿಯಲು ಮೊದಲ ಸ್ಟೆಪ್. ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿರ್ಲಿ, ಸಾಫ್ಟ್ವೇರ್ ಪ್ರಾಡಕ್ಟ್ ಮಾಡ್ತಿರ್ಲಿ, ಯೂಟ್ಯೂಬ್ ಚಾನೆಲ್ ರನ್ ಮಾಡ್ತಿರ್ಲಿ, ಡಿಮ್ಯಾಂಡ್ ಇದ್ದು ಸಪ್ಲೈ ಕಡಿಮೆ ಇರೋ ಗ್ಯಾಪ್ ಹುಡುಕಿ. ಅದೇ ನಿಮ್ಮ ಆಪರ್ಚುನಿಟಿ. ಆದರೆ ತೆಲ್ಗಿ ಕೇವಲ ಐಡಿಯಾ ಮಾಡಿ ಕೂತಿರ್ಲಿಲ್ಲ. ಅವನು ಮುಂದಿನ ಸ್ಟೆಪ್ ತೆಗೆದ ಮತ್ತು ಅದು ಇನ್ನೂ ಡೇಂಜರಸ್ ಆಗಿತ್ತು. ತೆಲ್ಗಿ ನೇರ ಸ್ಟ್ಯಾಂಪ್ ಪೇಪರ್ ಕದ್ದಿರ್ಲಿಲ್ಲ. ಅವನು ಮಾಡಿದ್ದು ಇನ್ನೂ ಚಾಣಾಕ್ಷ. ಅವನು ನಾಸಿಕ್ ಸೆಕ್ಯೂರಿಟಿ ಪ್ರೆಸ್ ಒಳಗೆ ಕೆಲಸ ಮಾಡ್ತಿದ್ದ ಜನರನ್ನ ಗುರುತಿಸಿದ. ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ. ಅವ್ರ ಮನೆಗೆ ಹೋಗ್ತಿದ್ದ. ಅವ್ರ ಮಕ್ಕಳ ಹೆಸರು ನೆನಪಿಟ್ಕೊಳ್ತಿದ್ದ. ಅವರ ಸಮಸ್ಯೆ ಕೇಳ್ತಿದ್ದ ಮತ್ತು ನಿಧಾನವಾಗಿ ಅವರಿಗೆ ದುಡ್ಡು ಆಫರ್ ಮಾಡಿದ. ಪ್ರೆಸ್ ಒಳಗಿಂದ ಒಂದಷ್ಟು ಪೇಪರ್ ತನ್ನಿ, ನಿಮಗೆ ಹಣ ಕೊಡ್ತೀನಿ. ಇದು ಯಾವ ಬಿಸ್ನೆಸ್ ಸ್ಟ್ರಾಟಜಿ? ಇದನ್ನ ಕರೆಯೋದು ಇನ್ಸೈಡರ್ ಆಕ್ಸೆಸ್. ಯಾರ ಕೈಯಲ್ಲಿ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಇದೆ ಅಂತ ಗುರುತಿಸಿ ಅವ್ರ ಜೊತೆ ರಿಲೇಶನ್ಶಿಪ್ ಕಟ್ಕೊಳ್ಳಿ. ಪ್ರಪಂಚದ ಅತ್ಯಂತ ಸಕ್ಸಸ್ಫುಲ್ ಜನ ಇದನ್ನೇ ಮಾಡ್ತಾರೆ. ವಾರನ್ ಬಫೆಟ್ ಮ್ಯಾನೇಜ್ಮೆಂಟ್ ಟೀಮ್ಸ್ ಜೊತೆ ಗಂಟೆಗಟ್ಟಲೆ ಮಾತಾಡ್ತಾರೆ. ಯಾಕೆ ಅಂದ್ರೆ ಅವರಿಗೆ ಇನ್ಸೈಡರ್ ಇನ್ಫಾರ್ಮೇಶನ್ ಬೇಕು, ಲೀಗಲ್ ಆಗಿ. ಜೆಫ್ ಬೇಸೋಸ್ ಮೊದಲು ಅಮೆಜಾನ್ ಶುರು ಮಾಡಿದಾಗ ಬುಕ್ ಡಿಸ್ಟ್ರಿಬ್ಯೂಟರ್ಸ್ ಜೊತೆ ಪರ್ಸನಲಿ ಮಾತಾಡ್ತಿದ್ದ. ಯಾಕೆ ಅಂದ್ರೆ ಅವರಿಗೆ ಸಿಸ್ಟಮ್ ಹೇಗೆ ಕೆಲಸ ಮಾಡ್ತದೆ ಅಂತ ಗೊತ್ತಿತ್ತು. ತೆಲ್ಗಿ ಇದನ್ನ ಒಂದು ಹೆಜ್ಜೆ ಮುಂದೆ ತೆಗೆದ. ಅವನು ಕಾನೂನನ್ನ ಮುರಿದ. ಆದರೆ ಆ ಯೋಚನೆ ಯಾರಿಗೆ ಗೊತ್ತಿದೆ ಅಂತ ಗೊತ್ತಾದ ಮೇಲೆ ಅವ್ರ ಜೊತೆ ಕನೆಕ್ಟ್ ಆಗು. ಇದಿದು ಲೀಗಲ್ ಆಗಿ ನಾವು ಕಲಿಯಬೇಕಾದ ಅತ್ಯಂತ ವ್ಯಾಲ್ಯೂಬಲ್ ಲೆಸನ್. ನೆಟ್ವರ್ಕಿಂಗ್ ಅಂದ್ರೆ ಕೇವಲ ಲಿಂಕ್ಡ್ಇನ್ ಮೇಲೆ ರಿಕ್ವೆಸ್ಟ್ ಕಳಿಸೋದಲ್ಲ. ಅದು ಆ ಮನುಷ್ಯನ ಜೀವನದಲ್ಲಿ ಒಂದು ಭಾಗ ಆಗೋದು. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇತ್ತು. ತೆಲ್ಗಿ ಕೇವಲ ಪೇಪರ್ ತರಿಸಿ ಕೂತಿರ್ಲಿಲ್ಲ. ಅವನಿಗೆ ಒಂದು ಇನ್ನೂ ದೊಡ್ಡ ಪ್ಲಾನ್ ಇತ್ತು ಮತ್ತು ಅದು ತಿರುದಾಗ ನಿಜಕ್ಕೂ ತಲೆ ಸುತ್ತು ಬರ್ತದೆ. ತೆಲ್ಗಿ ಕೇವಲ ಸ್ಟ್ಯಾಂಪ್ ಪೇಪರ್ ಕದ್ದಿರ್ಲಿಲ್ಲ. ಅವನು ಒರಿಜಿನಲ್ ಸ್ಟ್ಯಾಂಪ್ ಪೇಪರ್ ಹೇಗಿರ್ತದೆ ಅಂತ ಅಧ್ಯಯನ ಮಾಡಿದ. ಆ ಪೇಪರ್ನು ವಾಟರ್ ಮಾರ್ಕ್, ಆ ಪೇಪರ್ನು ಟೆಕ್ಸ್ಚರ್, ಆ ಪ್ರಿಂಟಿಂಗ್ ಸ್ಟೈಲ್ ಎಲ್ಲವನ್ನೂ ನೋಟ್ ಮಾಡ್ಕೊಂಡ. ನಂತರ ಅವನು ಒಂದು ಕೆಲಸ ಮಾಡಿದ. ಆ ಎಕ್ಸಾಕ್ಟ್ ರೆಪ್ಲಿಕೇಶನ್ ಮಾಡಲು ಒಂದು ಮೊತ್ತ ಇನ್ವೆಸ್ಟ್ ಮಾಡಿದ. ಹೈದರಾಬಾದ್, ಪುಣೆ, ಬ್ಯಾಂಗ್ಳೂರ್ ಒಳಗೆ ಸಣ್ಣ ಸಣ್ಣ ಪ್ರಿಂಟಿಂಗ್ ಯೂನಿಟ್ಸ್ ಶುರು ಮಾಡಿದ. ಅವನು ಮಾಡಿದ ಕೆಲಸ ಕ್ವಾಲಿಟಿ ಮೇಲೆ ಕಾಂಪ್ರಮೈಸ್ ಮಾಡಲಿಲ್ಲ. ಅವನ್ ಕೌಂಟರ್ ಫೀಟ್ ಪೇಪರ್ ಎಷ್ಟು ಪರ್ಫೆಕ್ಟ್ ಆಗಿತ್ತು ಅಂದ್ರೆ ಕೆಲವು ಬ್ಯಾಂಕ್ಸ್ ಕೂಡ ಡಿಟೆಕ್ಟ್ ಮಾಡಲು ಕಷ್ಟಪಡ್ತಿದ್ದವು. ಇದರ ಹಿಂದಿನ ಬಿಸ್ನೆಸ್ ಲೆಸನ್ ತುಂಬಾ ಆಳವಾಗಿದೆ. ಯಾವ ಮಾರ್ಕೆಟ್ ಒಳಗೆ ಎಂಟರ್ ಮಾಡ್ತಿದ್ಯೋ ಅಲ್ಲಿ ಕ್ವಾಲಿಟಿ ಮೇಲೆ ಕಾಂಪ್ರಮೈಸ್ ಮಾಡಬೇಡ.
ಮೊದಲಿನಿಂದಲೇ ಅತ್ಯುತ್ತಮ ಕೊಡು. ಆದ ಮಾತ್ರ ಕಸ್ಟಮರ್ ನಿನ್ನ ಮೇಲೆ ಟ್ರಸ್ಟ್ ಮಾಡ್ತಾನೆ. ಒಂದು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಹೇಳ್ತೀನಿ. ಆಪಲ್ ಯಾವಾಗ ಐಫೋನ್ ಮಾಡ್ತದೆ, ಅದರ ಕ್ವಾಲಿಟಿ, ಅದರ ಪ್ಯಾಕೇಜಿಂಗ್ ಎಲ್ಲದರ ಮೇಲೂ ಅವರು ಒಬ್ಸೆಸ್ಡ್ ಆಗಿ ಕೆಲಸ ಮಾಡ್ತಾರೆ. ಯಾಕೆಂದ್ರೆ ಮೊದಲ ಇಂಪ್ರೆಷನ್ ಎಂದಿಗೂ ಬದಲಾಗೋದಿಲ್ಲ. ತೆಲ್ಗಿ ಇದನ್ನ ಅರ್ಥ ಮಾಡ್ಕೊಂಡಿದ್ದ. ಅವನ್ ಪ್ರಾಡಕ್ಟ್ ಒಮ್ಮೆ ಫೇಲ್ ಆದ್ರೆ ಇಡೀ ಬಿಸ್ನೆಸ್ ಕೊಲಾಪ್ಸ್ ಆಗ್ತದೆ. ಆದ್ದರಿಂದ ಅವನು ಒಂದೇ ಒಂದು ಥಿಂಗ್ ಮೇಲೆ ಫೋಕಸ್ ಮಾಡಿದ, ಪರ್ಫೆಕ್ಟ್ ಪ್ರಾಡಕ್ಟ್. ನಿಮ್ ಬಿಸ್ನೆಸ್ ಏನೇ ಆಗಿರ್ಲಿ, ಒಂದು ಫುಡ್ ಸ್ಟಾಲ್ ಶುರು ಮಾಡ್ತಿರ್ಲಿ, ಒಂದು ಆಪ್ ಬಿಲ್ಡ್ ಮಾಡ್ತಿರ್ಲಿ, ಒಂದು ಸರ್ವಿಸ್ ಕೊಡ್ತಿರ್ಲಿ, ಕ್ವಾಲಿಟಿ ಮೊದಲ ದಿನದಿಂದಲೇ ಉತ್ತಮ ಆಗಿರ್ಲಿ. ಕಸ್ಟಮರ್ ಒಂದು ಬಾರಿ ಟ್ರಸ್ಟ್ ಕಳ್ಕೊಂಡ್ರೆ ವಾಪಸ್ ತರ್ಲಿಕ್ಕೆ 10 ಪಟ್ಟು ಹೆಚ್ಚು ಎಫರ್ಟ್ ಬೇಕಾಗ್ತದೆ. ಆದರೆ ಪ್ರಾಡಕ್ಟ್ ಎಷ್ಟೇ ಪರ್ಫೆಕ್ಟ್ ಆಗಿದ್ದರೂ ಡಿಸ್ಟ್ರಿಬ್ಯೂಷನ್ ಇಲ್ಲದೆ ಬಿಸ್ನೆಸ್ ಬೆಳೆಯೋದಿಲ್ಲ. ಮತ್ತು ತೆಲ್ಗಿ ಅದನ್ನ ಕೂಡ ಮಾಡಿದ. ಒಂದು ರೀತಿಯ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಕಟ್ಟಿದ. ಅದೇನು ಅಂತ ನೋಡೋಣ. ಇಲ್ಲಿ ಕತೆ ಒಂದು ಹೊಸ ಡೈಮೆನ್ಷನ್ ತೆಗೆದುಕೊಳ್ಳುತ್ತದೆ. ತೆಲ್ಗಿಗೆ ಒಂದು ಸಂಗತಿ ಗೊತ್ತಿತ್ತು. ಅವನು ಮಾಡ್ತಿದ್ದ ಕೆಲಸ ಇಲ್ಲೀಗಲ್. ಆದ್ದರಿಂದ ಅವನು ಒಂದೇ ಒಂದು ಕೆಲಸ ಮಾಡಿದ. ಸಿಸ್ಟಮ್ ಒಳಗಿರೋ ಜನರನ್ನ ತನ್ನ ಸೈಡ್ಗೆ ತಂದ. ಪೊಲೀಸ್ ಆಫೀಸರ್ಸ್, ಪೊಲಿಟಿಷಿಯನ್ಸ್, ಗವರ್ಮೆಂಟ್ ಅಫಿಷಿಯಲ್ಸ್ ಇವರಿಗೆ ಅವನು ಹಣ ಕೊಡ್ತಿದ್ದ. ಒಂದು ಸೀನ್ ಇದೆ. ಒಬ್ಬ ಸೀನಿಯರ್ ಪೊಲೀಸ್ ಆಫೀಸರ್ ಬರ್ತಾನೆ. ತೆಲ್ಗಿ ಅವನಿಗೆ ಆನ್ವಲಪ್ ಕೊಡ್ತಾನೆ. ಆಫೀಸರ್ ತೆಗೆದುಕೊಂಡು ಹೋಗ್ತಾನೆ. ಮುಂದೆ ಇನ್ವೆಸ್ಟಿಗೇಷನ್ ನಡೀತಿದ್ದಾಗ ಆ ಆಫೀಸರ್ ಮಾಹಿತಿ ಲೀಕ್ ಮಾಡ್ತಾನೆ. ಇದು ಕೇವಲ ಬ್ರೈಬರಿ ಅಲ್ಲ, ಇದು ಒಂದು ಸ್ಟ್ರಾಟಜಿಕ್ ಪ್ರೊಟೆಕ್ಷನ್ ಲೇಯರ್. ಇದು ಬಹಳ ಇಂಪಾರ್ಟೆಂಟ್ ಬಿಸ್ನೆಸ್ ಲೆಸನ್ ಕಂಟೈನ್ ಮಾಡ್ತದೆ. ಲೀಗಲ್ ರೀತಿಯಲ್ಲಿ ಹೇಳೋದಾದ್ರೆ ನಿಮ್ ಬಿಸ್ನೆಸ್ಗೆ ಪ್ರೊಟೆಕ್ಟರ್ಸ್ ಬೇಕು. ಅದು ಲಾಯರ್ಸ್ ಆಗಿರಬಹುದು, ಅಕೌಂಟೆಂಟ್ಸ್ ಆಗಿರಬಹುದು, ಇಂಡಸ್ಟ್ರಿ ಅಸೋಸಿಯೇಷನ್ಸ್ ಆಗಿರಬಹುದು. ನಿಮ್ ಬಿಸ್ನೆಸ್ ಬೆಳೆದಷ್ಟು ರಕ್ಷಣೆ ಕೂಡ ಬೆಳಿಬೇಕು. ಒಬ್ಬ ಆಂಟ್ರಪ್ರನರ್ ಕೇವಲ ಪ್ರಾಡಕ್ಟ್ ಮಾಡಿದ್ರೆ ಸಾಲಲ್ಲ. ಕಂಪ್ಲಾಯನ್ಸ್, ಲೀಗಲ್ ಸ್ಟ್ರಕ್ಚರ್, ಟ್ಯಾಕ್ಸ್ ಪ್ಲಾನಿಂಗ್ ಇವನ್ನ ಮೊದಲೇ ಸರಿ ಮಾಡ್ಕೊಳ್ಬೇಕು. ತೆಲ್ಗಿ ಮಾಡಿದ ತಪ್ಪು, ಅವನು ಪ್ರೊಟೆಕ್ಷನ್ಗಾಗಿ ಕ್ರಿಮಿನಲ್ಸ್ ಅನ್ನ ಚೂಸ್ ಮಾಡಿದ. ನಾವು ಮಾಡಬೇಕಾಗಿದ್ದು ಲೀಗಲ್ ಪ್ರೊಫೆಷನಲ್ಸ್ ಅನ್ನ ಚೂಸ್ ಮಾಡಿ. 5,000 ರೂಪಾಯಿ ಖರ್ಚು ಮಾಡಿ ಒಳ್ಳೆ CA ತೆಗೆದುಕೊಳ್ಳಿ. 10,000 ರೂಪಾಯಿ ಖರ್ಚು ಮಾಡಿ ಒಳ್ಳೆ ಬಿಸ್ನೆಸ್ ಲಾಯರ್ ತೆಗೆದುಕೊಳ್ಳಿ. ಆ ಇನ್ವೆಸ್ಟ್ಮೆಂಟ್ ಮುಂದೆ ಲಕ್ಷಗಳನ್ನ ಉಳಿಸ್ತದೆ. ಆದರೆ ತೆಲ್ಗಿಯ ಅತ್ಯಂತ ಬೆಚ್ಚಿ ಬೀಳಿಸುವ ಸ್ಟ್ರಾಟಜಿ ಇನ್ನೂ ಮುಂದಿತ್ತು. ಅವನು ಹೇಗೆ ಕ್ರೋರ್ಸ್ ಆಫ್ ರೂಪಾಯಿ ಕ್ಯಾಶ್ ಮ್ಯಾನೇಜ್ ಮಾಡಿದ ಅಂತ ನೋಡಿದ್ರೆ ಇವತ್ತಿನ ಬಿಸ್ನೆಸ್ ಸ್ಕೂಲ್ಸ್ ಕೂಡ ಕಲಿಯಬಹುದು. ತೆಲ್ಗಿ ಒಂದು ದಿನ 200 ಕೋಟಿ ರೂಪಾಯಿ ಕ್ಯಾಶ್ ಮ್ಯಾನೇಜ್ ಮಾಡ್ತಿದ್ದ. ಇಷ್ಟು ಹಣ ನೇರ್ ಬ್ಯಾಂಕ್ ಒಳಗೆ ಹಾಕಿದ್ರೆ ತಕ್ಷಣ ಸಿಕ್ಕಾಕೋತಾನೆ. ಆದ್ದರಿಂದ ಅವನು ಒಂದು ಹೊಸ ಸ್ಟ್ರಾಟಜಿ ಮಾಡಿದ. ಸಣ್ಣ ಅಮೌಂಟ್ಸ್ಗೆ ಒಡೆದ. ಬೇರೆ ಬೇರೆ ಜನರ ಮೂಲಕ ಹಾಕಿದ. ರಿಯಲ್ ಎಸ್ಟೇಟ್ ಒಳಗೆ ಇನ್ವೆಸ್ಟ್ ಮಾಡಿದ. ಕೆಲವೊಮ್ಮೆ ಗೋಲ್ಡ್ ತೆಗೆದ. ಒಂದು ಮನೆ ಕೊಂಡ, ಮತ್ತೊಂದು ಮನೆ ಕೊಂಡ. ಪ್ರತಿ ನಗರದಲ್ಲೂ ಅವನ್ ಪ್ರಾಪರ್ಟಿ ಇತ್ತು. ಇದನ್ನ ಕರೆಯೋದು ಆಸೆಟ್ ಡೈವರ್ಸಿಫಿಕೇಶನ್. ಒಂದೇ ಜಾಗದಲ್ಲಿ ಎಲ್ಲ ಹಣ ಇಡಬೇಡ, ಬೇರೆ ಬೇರೆ ಆಸೆಟ್ಸ್ ಒಳಗೆ ಸ್ಪ್ರೆಡ್ ಮಾಡು. 1 ಲಕ್ಷ ರೂಪಾಯಿ ಇದ್ರೂ 100 ಕೋಟಿ ರೂಪಾಯಿ ಇದ್ರೂ ಈ ಪ್ರಿನ್ಸಿಪಲ್ ಒಂದೇ. ಲೀಗಲ್ ವೇ ಒಳಗೆ ಈ ಲೆಸನ್ ಏನು ಅಂದ್ರೆ, ನಿಮ್ಮ ಸೇವಿಂಗ್ಸ್ ಒಂದೇ FD ಒಳಗೆ ಹಾಕಬೇಡಿ, ಅದನ್ನ ಡೈವರ್ಸಿಫೈ ಮಾಡಿ. ಮ್ಯೂಚುವಲ್ ಫಂಡ್ಸ್, ಗೋಲ್ಡ್, ರಿಯಲ್ ಎಸ್ಟೇಟ್, ಎಕ್ವಿಟಿ ಇವನ್ನ ಮಿಕ್ಸ್ ಮಾಡಿ. ಯಾಕೆ ಅಂದ್ರೆ ಒಂದು ಫೇಲ್ ಆದ್ರೆ ಮತ್ತೊಂದು ಪ್ರೊಟೆಕ್ಟ್ ಮಾಡ್ತದೆ. ಇದನ್ನ ಫೈನಾನ್ಷಿಯಲ್ ಪ್ಲಾನಿಂಗ್ ಒಳಗೆ ಆಸೆಟ್ ಅಲೋಕೇಶನ್ ಅಂತ ಕರೀತಾರೆ. ಆದರೆ ತೆಲ್ಗಿ ಮಾಡಿದ ತಪ್ಪು, ಅವನ ಎಂಟೈರ್ ವೆಲ್ತ್ ಒಂದೇ ಇಲ್ಲೀಗಲ್ ಆಕ್ಟಿವಿಟಿ ಮೇಲೆ ನಿಂತಿತ್ತು. ಆ ಒಂದು ಮನೆ ಬಿದ್ದಾಗ ಎಲ್ಲ ಬಿದ್ದಿತು. ಡೈವರ್ಸಿಫಿಕೇಶನ್ ಅಂದ್ರೆ ಕೇವಲ ಆಸೆಟ್ಸ್ ಅಲ್ಲ, ಇನ್ಕಮ್ ಸೋರ್ಸಸ್ ಕೂಡ ಡೈವರ್ಸಿಫೈ ಆಗಬೇಕು. ಒಂದೇ ಸೋರ್ಸ್ ಮೇಲೆ ಡಿಪೆಂಡ್ ಆದ ಬಿಸ್ನೆಸ್ ಯಾವಾಗ ಕುಸಿದು ಬೀಳ್ತದೆ ಅಂತ ಗೊತ್ತಾಗೋದಿಲ್ಲ. 2001ರಲ್ಲಿ ಒಂದು ಸ್ಟಿಂಗ್ ಆಪರೇಷನ್ ನಡೆಯಿತು. ಒಬ್ಬ ಜರ್ನಲಿಸ್ಟ್ ತೆಲ್ಗಿ ಜೊತೆ ಮಾತಾಡಿ ಅದನ್ನ ರೆಕಾರ್ಡ್ ಮಾಡಿ ಇಡೀ ಭಾರತದ ಮುಂದೆ ಬಿಟ್ಟ. CBI, ED, IT ಎಲ್ಲ ಏಜೆನ್ಸೀಸ್ ಒಂದೇ ಸಲ ಆಕ್ಟಿವ್ ಆದವು. ತೆಲ್ಗಿ ಅರೆಸ್ಟ್ ಆದ. 30,000 ಕೋಟಿ ರೂಪಾಯಿರ ಎಂಪೈರ್ ಒಂದೇ ರಾತ್ರಿಯಲ್ಲಿ ಕೊಲ್ಯಾಪ್ಸ್ ಆಯಿತು. ಯಾಕೆ ಆಯಿತು? ಯಾಕೆ ಅಂದ್ರೆ ಅವನ ಇಡೀ ಬಿಸ್ನೆಸ್ ಒಂದೇ ತಲಪಾಯದ ಮೇಲೆ ನಿಂತಿತ್ತು, ಸೀಕ್ರೆಸಿ. ಆ ಸೀಕ್ರೆಸಿ ಒಮ್ಮೆ ಹೋಯ್ತು ಅಂದ್ರೆ ಎಲ್ಲ ಮುಗಿದು ಹೋಯ್ತು. ಅಂದ್ರೆ ನಿಮ್ಮ ಬಿಸ್ನೆಸ್ನ ಸ್ಟ್ರೆಂತ್ ಒಂದೇ ಫ್ಯಾಕ್ಟರ್ ಮೇಲೆ ನಿಂತಿದ್ದರೆ ಅದು ಅತ್ಯಂತ ಫ್ರೆಜೈಲ್ ಬಿಸ್ನೆಸ್. ರೆಸಿಲಿಯಂಟ್ ಬಿಸ್ನೆಸ್ ಕಟ್ಟಬೇಕಾದ್ರೆ ಮಲ್ಟಿಪಲ್ ಪಿಲ್ಲರ್ಸ್ ಬೇಕು. ಇಲ್ಲಿ ಇನ್ನೊಂದು ಮಹತ್ವದ ಪಾಠ, ಟ್ರಾನ್ಸ್ಪರೆನ್ಸಿ ಒಂದು ಕಾಂಪಿಟೇಟಿವ್ ಅಡ್ವಾಂಟೇಜ್. ಯಾವ ಬಿಸ್ನೆಸ್ ಟ್ರಾನ್ಸ್ಪರೆಂಟ್ ಆಗಿ, ಆನೆಸ್ಟ್ ಆಗಿ, ಎಥಿಕಲ್ ಆಗಿ ಕೆಲಸ ಮಾಡ್ತದೋ ಅದು ಲಾಂಗ್ ಟರ್ಮ್ ಒಳಗೆ ಗೆಲ್ಲುತ್ತದೆ. ಶಾರ್ಟ್ ಕಟ್ ತೆಗೆದ್ರೆ ಶಾರ್ಟ್ ಟರ್ಮ್ ಗೇನ್ ಸಿಗ್ತದೆ, ಆದರೆ ಅದರ ಜೊತೆ ಒಂದು ಲೈಫ್ ಲಾಂಗ್ ರಿಸ್ಕ್ ಕೂಡ ಬರ್ತದೆ. ಈ ಸ್ಕ್ಯಾಮ್ನ ಒಳಗೆ ಒಂದು ಸೀನ್ ಇದೆ. ತೆಲ್ಗಿ ತನ್ನ ಏಜೆಂಟ್ಸ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾನೆ. 500 ರೂಪಾಯಿಯ ಸ್ಟ್ಯಾಂಪ್ ಪೇಪರ್ 450 ರೂಪಾಯಿಗೆ ಮಾರು. 1,000 ರೂಪಾಯಿಯ ಸ್ಟ್ಯಾಂಪ್ ಪೇಪರ್ 900 ರೂಪಾಯಿಗೆ ಮಾರು. 10,000 ರೂಪಾಯಿಗಿಂತ ಹೆಚ್ಚಿನ ಪೇಪರ್ 8,000 ರೂಪಾಯಿಗೆ ಮಾರು. ಮೊದಲ ನೋಟಕ್ಕೆ ಇದು ಲಾಸ್ ಅನಿಸ್ತದೆ,
ಆದ್ರೆ ಇದು ಅವನ ಅತ್ಯಂತ ಬುದ್ಧಿವಂತ ಮೂವ್. ಯಾಕೆಂದ್ರೆ ಅವನ ಪ್ರೊಡಕ್ಷನ್ ಕಾಸ್ಟ್ ಬಹಳ ಕಡಿಮೆ. ಒರಿಜಿನಲ್ ಪೇಪರ್ 500 ರೂಪಾಯಿ ತಯಾರಿಸಲು ಗವರ್ಮೆಂಟ್ಗೆ 450 ರೂಪಾಯಿ ಖರ್ಚಾಗ್ತಿತ್ತು. ಆದರೆ ತೆಲ್ಗಿ 450 ರೂಪಾಯಿಯ ಪೇಪರ್ 200 ರೂಪಾಯಿಗೆ ತಯಾರಿಸಿ 450 ರೂಪಾಯಿಗೆ ಮಾರ್ತಿದ್ದ. 100% ಮಾರ್ಜಿನ್. ಮತ್ತು ಕಸ್ಟಮರ್ 50 ರೂಪಾಯಿ ಸೇವಿಂಗ್ಸ್ ಕಾರಣ ಅವನ ಪೇಪರ್ ತೆಗೆದುಕೊಳ್ತಿದ್ದ. ಇದು ಪ್ರಸಿದ್ಧ ಪ್ರೈಸಿಂಗ್ ಸ್ಟ್ರಾಟಜಿ, ಪೆನಿಟ್ರೇಷನ್ ಪ್ರೈಸಿಂಗ್. ಮಾರ್ಕೆಟ್ ಶೇರ್ ಮೊದಲು ತೆಗೆದುಕೋ, ಪ್ರಾಫಿಟ್ ಆಮೇಲೆ ಬರ್ತದೆ. ಅಮೆಜಾನ್ ಮೊದಲು ಬುಕ್ಸ್ ಕಡಿಮೆ ಬೆಲೆಗೆ ಮಾರ್ತಿತ್ತು, ಲಾಸ್ ಮಾಡಿಕೊಂಡು. ಯಾಕೆ? ಮಾರ್ಕೆಟ್ ಶೇರ್ಗಾಗಿ. ಜಿಯೋ ಮೊದಲ ವರ್ಷ ಫ್ರೀ ಡೇಟಾ ಕೊಟ್ಟಿತು, 1,000 ಕೋಟಿ ರೂಪಾಯಿ ಲಾಸ್ ಮಾಡಿಕೊಂಡು. ಯಾಕೆ? ಯೂಸರ್ ಬೇಸ್ ಕಟ್ಟಿಕೊಳ್ಳಿಕ್ಕೆ. ಮುಂದೆ ಆ ಯೂಸರ್ ಬೇಸ್ ಅನ್ನ ಮಾನಿಟೈಸ್ ಮಾಡಿ ಲಾಭ ಮಾಡಿಕೊಂಡಿತು. ನಿಮ್ಮ ಬಿಸ್ನೆಸ್ ಶುರು ಮಾಡ್ತಿರ್ಬೇಕಾದ್ರೆ ಮೊದಲ 1 ವರ್ಷ ಮಾರ್ಜಿನ್ ಬಗ್ಗೆ ಹೆಚ್ಚು ಯೋಚಿಸಬೇಡಿ. ಮಾರ್ಕೆಟ್ ಒಳಗೆ ಎಂಟರ್ ಮಾಡಿ, ಕಸ್ಟಮರ್ಸ್ ತೆಗೆದುಕೊಳ್ಳಿ, ಟ್ರಸ್ಟ್ ಬಿಲ್ಡ್ ಮಾಡಿ, ನಂತರ ನಿಧಾನವಾಗಿ ಪ್ರೈಸಿಂಗ್ ಅಡ್ಜಸ್ಟ್ ಮಾಡಿ. ಆ ಕಸ್ಟಮರ್ಸ್ ಸುಲಭದಲ್ಲಿ ಬೇರೆ ಕಡೆ ಹೋಗೋದಿಲ್ಲ. ತೆಲ್ಗಿಯ ಅತ್ಯಂತ ಮಹತ್ವದ ಗುಣ ಅಂದ್ರೆ ಅವನು ಸ್ಕೇಲ್ ಮಾಡ್ತಿದ್ದ. ಒಂದು ಜಾಗ ವರ್ಕ್ ಮಾಡ್ತದೆ ಅಂತ ತಿಳಿದ ತಕ್ಷಣ ಅದನ್ನ ಮತ್ತೊಂದು ಜಾಗದಲ್ಲಿ ರೆಪ್ಲಿಕೇಟ್ ಮಾಡ್ತಿದ್ದ. ಮುಂಬೈ ಒಳಗೆ ಕೆಲಸ ಮಾಡಿತು, ಪುಣೆಗೆ ತಂದ, ಹೈದರಾಬಾದ್ಗೆ ತಂದ, ಬ್ಯಾಂಗಲೋರ್ಗೆ ತಂದ. ಪ್ರತಿ ಸಲ ಒಂದೇ ಮಾಡೆಲ್, ಒಂದು ಪ್ರಿಂಟಿಂಗ್ ಯೂನಿಟ್, ಒಂದು ಏಜೆಂಟ್ ನೆಟ್ವರ್ಕ್, ಒಂದು ಪ್ರೊಟೆಕ್ಷನ್ ಸ್ಟ್ರಕ್ಚರ್. ಇದು ಫ್ರಾಂಚೈಸ್ ಮಾಡೆಲ್ನ ಒಂದು ವರ್ಷನ್. ಮೆಕ್ಡಾನಲ್ಡ್ಸ್, ಸಬ್ವೇ, ಡಾಮಿನೋಸ್ ಇವ್ರು ಹೇಗೆ ದೊಡ್ಡದಾದ್ರು ಒಂದೇ ಮಾಡೆಲ್ ಅನ್ನ ಪ್ರತಿ ಜಾಗದಲ್ಲಿ ರೆಪ್ಲಿಕೇಟ್ ಮಾಡಿದ್ರು. ಅವರ ಸಕ್ಸೆಸ್ ಅಲ್ಲಿ ಯಾರ ಪ್ರತಿಭೆ ಅಲ್ಲ, ಆ ಸಿಸ್ಟಮ್ನ ಪ್ರತಿಭೆ. ಒಳ್ಳೆ ಸಿಸ್ಟಮ್ ಕಟ್ಟು, ಅದನ್ನ ರೆಪ್ಲಿಕೇಟ್ ಮಾಡು. ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಒಂದು ನಗರದಲ್ಲಿ ಯಶಸ್ವಿ ಆಯಿತು ಅಂತ ಇಟ್ಕೊಳ್ಳಿ. ಅಲ್ಲಿ ಯಾವ ಕಂಟೆಂಟ್ ಕೆಲಸ ಮಾಡ್ತದೆ, ಯಾವ ಥಂಬ್ನೇಲ್ ಕ್ಲಿಕ್ ಆಗ್ತದೆ, ಯಾವ ಟೈಟಲ್ ಜನ ಹೆಚ್ಚು ನೋಡ್ತಾರೆ, ಅದನ್ನ ಡಾಕ್ಯುಮೆಂಟ್ ಮಾಡಿ. ಆ ಸಿಸ್ಟಮ್ ಅನ್ನ ಮತ್ತೊಂದು ಚಾನೆಲ್ಗೆ ಅಪ್ಲೈ ಮಾಡಿ. ಸ್ಕೇಲ್ ಅಂದ್ರೆ ಇದೆ. ಕಥೆ ಒಳಗೆ ಒಂದು ಟರ್ನಿಂಗ್ ಪಾಯಿಂಟ್ ಇದೆ. ತೆಲ್ಗಿ ಸಿಕ್ಕಿ ಹಾಕೊಳ್ಳೋ ಮೊದಲು ಅವನಿಗೆ ವಾರ್ನಿಂಗ್ ಸಿಗ್ತದೆ. ಅವನ ನಂಬಿಕಸ್ಥ ಮನುಷ್ಯ ಹೇಳ್ತಾನೆ, ಮೇಲಿನಿಂದ ಪ್ರೆಷರ್ ಬರ್ತಿದೆ, ಸ್ವಲ್ಪ ಆಪರೇಷನ್ಸ್ ನಿಲ್ಸೋಣ. ತೆಲ್ಗಿ ಏನ್ ಹೇಳ್ತಾನೆ, ಯಾರು ನನ್ ಮಾಡ್ಲಾರ, ನಾನು ಅವರಿಗೆಲ್ಲ ದುಡ್ಡು ಕೊಡ್ತಿದ್ದೀನಿ, ನನ್ನ ಯಾರೂ ಮುಟ್ಟೋದಿಲ್ಲ. ಇದು ಓವರ್ ಕಾನ್ಫಿಡೆನ್ಸ್ ಟ್ರ್ಯಾಪ್. ಯಾವಾದ ಒಬ್ಬ ಮನುಷ್ಯ ಅಥವಾ ಒಂದು ಬಿಸ್ನೆಸ್ ಸಾಕಷ್ಟು ಯಶಸ್ಸು ಕಂಡ ಮೇಲೆ ಇದೇ ಅನ್ನಿಸ್ತದೆ, ನಾನು ಅನ್ಟಚಬಲ್. ಆ ಭಾವನೆ ಬಂದಾಗ್ಲೇ ಬೀಳ್ತೀಯ. ನೋಕಿಯಾ ಒಂದು ಕಾಲದಲ್ಲಿ ಜಗತ್ತಿನ ಅತ್ಯಂತ ದೊಡ್ಡ ಮೊಬೈಲ್ ಕಂಪನಿಯಾಗಿತ್ತು. 2007ರಲ್ಲಿ ಐಫೋನ್ ಬಂದಾಗ ನೋಕಿಯಾ ಸಿಇಒ ಏನ್ ಹೇಳಿದ್ರು ಗೊತ್ತಾ? ಅದರಲ್ಲಿ ಕೀಬೋರ್ಡ್ ಇಲ್ಲ, ಜನ ಕೊಳ್ಳೋದಿಲ್ಲ. 5 ವರ್ಷದಲ್ಲಿ ನೋಕಿಯಾ ಮಾರ್ಕೆಟ್ ಶೇರ್ 5ಕ್ಕೆ ಬಿದ್ದಿತ್ತು. ಓವರ್ ಕಾನ್ಫಿಡೆನ್ಸ್ ಅಂದ್ರೆ ಕೇಳ್ತಿರೋ ಶಕ್ತಿ ಕಳ್ಕೊಳ್ಳೋದು. ಬೆಳೀತಾ ಇರೋ ಪ್ರತಿ ಬಿಸ್ನೆಸ್ನ ಅತ್ಯಂತ ದೊಡ್ಡ ಎನಿಮಿ ಆ ಬಿಸ್ನೆಸ್ನ ಯಶಸ್ಸೇ. ಆದ್ದರಿಂದ ಹಂಬಲ್ ಆಗಿರಿ, ಫೀಡ್ಬ್ಯಾಕ್ ಕೇಳಿ, ಮತ್ತು ಎಂದೂ ನಾನು ಗೆದ್ದೆ ಅಂತ ಭಾವಿಸಬೇಡಿ. ಯಾಕೆಂದ್ರೆ ಗೇಮ್ ಇನ್ನೂ ಮುಂದೆ ಇದೆ. ಮೊದಲ ಪಾಠ, ಸಸ್ಟೈನಬಲ್ ಬಿಸ್ನೆಸ್ ಎಂದ್ರೆ ಯಾವುದು? ಅದು ಒಂದು ಮನುಷ್ಯನ ಜೀವನ ಉತ್ತಮ ಮಾಡಿ ಅದಕ್ಕೆ ಬದಲಾಗಿ ಹಣ ತೆಗೆದುಕೊಳ್ಳೋದು. ವ್ಯಾಲ್ಯೂ ಫಾರ್ ಮನಿ. ತೆಲ್ಗಿ ಕೊಟ್ಟದ್ದು 50 ರೂಪಾಯಿ ಡಿಸ್ಕೌಂಟ್, ತೆಗೆದುಕೊಂಡದ್ದು 30,000 ಕೋಟಿ ರೂಪಾಯಿ. ಇದು ಕ್ಷಣಿಕ ಲಾಭ. ನಿಜವಾದ ಬಿಸ್ನೆಸ್ 50 ರೂಪಾಯಿ ಡಿಸ್ಕೌಂಟ್ ಕೊಡಲ್ಲ. 500 ರೂಪಾಯಿಯ ಪ್ರಾಡಕ್ಟ್ 600 ರೂಪಾಯಿಗೆ ಮಾರ್ತದೆ. ಯಾಕೆಂದ್ರೆ ಅದರಲ್ಲಿ 100 ರೂಪಾಯಿಯ ಎಕ್ಸ್ಟ್ರಾ ವ್ಯಾಲ್ಯೂ ಇರ್ತದೆ. ಎರಡನೇ ಪಾಠ, ಸಿಸ್ಟಮ್ಸ್ ಓವರ್ ಪೀಪಲ್. ತೆಲ್ಗಿ ಬಿಸ್ನೆಸ್ ಅವನ ಮೇಲೆ ಡಿಪೆಂಡ್ ಮಾಡಿತ್ತು. ಅವನು ಹೋದ ತಕ್ಷಣ ಎಲ್ಲ ಬಿದ್ದಿತು. ಒಳ್ಳೆ ಬಿಸ್ನೆಸ್ ಯಾವ ಒಬ್ಬ ಮನುಷ್ಯನ ಮೇಲೆ ಡಿಪೆಂಡ್ ಮಾಡಿರೋದಿಲ್ಲ. ಅಲ್ಲಿ ಸಿಸ್ಟಮ್, ಪ್ರಾಸೆಸ್, ಡಾಕ್ಯುಮೆಂಟೇಶನ್ ಇರ್ತದೆ. ಜೆಫ್ ಬೇಜೋಸ್ ಅಮೆಜಾನ್ ಬಿಟ್ರು ಅಮೆಜಾನ್ ಬೆಳೆಯುತ್ತಲೇ ಇದೆ. ಸ್ಟೀವ್ ಜಾಬ್ಸ್ ಹೋದ ಮೇಲೂ ಆಪಲ್ 3 ಟ್ರಿಲಿಯನ್ ರೂಪಾಯಿ ಕಂಪನಿ ಆಯಿತು. ಯಾಕೆ? ಸಿಸ್ಟಮ್ ಸ್ಟ್ರಾಂಗ್ ಆಗಿತ್ತು. ಮೂರನೇ ಪಾಠ, ಎಕ್ಸಿಟ್ ಸ್ಟ್ರಾಟಜಿ. ತೆಲ್ಗಿಗೆ ಒಂದು ಎಕ್ಸಿಟ್ ಇರಲಿಲ್ಲ. ಅವನು ಹೇಗ್ ಔಟ್ ಆಗ್ತೀನಿ ಅಂತ ಎಂದೂ ಯೋಚಿಸಿರ್ಲಿಲ್ಲ. ಯಾವ ಬಿಸ್ನೆಸ್ ಕಟ್ಟಿದ್ರೂ ಒಂದು ದಿನ ಎಕ್ಸಿಟ್ ಹೇಗೆ ಅಂತ ಮೊದಲೇ ಯೋಚಿಸಿ. ಕಂಪನಿ ಮಾರ್ತೀಯಾ, ಮರ್ಜ್ ಮಾಡ್ತೀಯಾ, IPO ತರ್ತೀಯಾ? ಎಕ್ಸಿಟ್ ಇಲ್ದ ಬಿಸ್ನೆಸ್ ಒಂದು ಕಡೆ ಟ್ರ್ಯಾಪ್. ಯಾವ ಡೈರೆಕ್ಷನ್ ಒಳಗೆ ಹೋದ್ರೂ ಹಿಂದಿರುಗ್ಲಿಕ್ಕೆ ಆಗೋದಿಲ್ಲ. ಒಂದು ಸೀನ್ ಇದೆ. ತೆಲ್ಗಿ ಅರೆಸ್ಟ್ ಆದ್ಮೇಲೆ ಒಬ್ಬ ಜರ್ನಲಿಸ್ಟ್ ಅವನು ಕೇಳ್ತಾನೆ, ನೀನ್ ಯಾಕಿಷ್ಟು ಮಾಡ್ದೆ? ತೆಲ್ಗಿ ಒಂದು ಸೀದಾ ಉತ್ತರ ಕೊಡ್ತಾನೆ, ಬಡತನ ನನ್ನ ತಲೆ ತಿಂತು, ಮತ್ತೆ ಅದರ ಕಡೆ ಹೋಗ್ಬಾರ್ದು ಅಂತ ಏನ್ ಮಾಡ್ಬೇಕಾದ್ರೂ ಮಾಡಿದೆ. ಇಲ್ಲಿ ಒಂದು ಡೀಪ್ ಸೈಕಲಾಜಿಕಲ್ ಟ್ರೂತ್ ಇದೆ, ಸ್ಕೇರ್ಸಿಟಿ ಮೈಂಡ್ಸೆಟ್. ಬಡತನ ಅನುಭವಿಸಿದ ಜನ ಒಮ್ಮೊಮ್ಮೆ ಹಣ ಕಂಡ ತಕ್ಷಣ ಅದನ್ನ ಯಾವ ದಾರಿಯಲ್ಲಾದ್ರೂ ಹಿಡಿದುಕೊಳ್ಬೇಕು ಅನ್ನೋ ತವಕ ಇರ್ತದೆ. ಆ ಮನಸ್ಥಿತಿ ಡೇಂಜರಸ್.
ಯಾಕೆ ಅಂದ್ರೆ ಅದು ಶಾರ್ಟ್ ಟರ್ಮ್ ಡಿಸಿಷನ್ ಮೇಕಿಂಗ್ ಒಳಗೆ ತಳ್ಳುತ್ತದೆ. ರಿಚ್ ಪೀಪಲ್ ಮಾಡ್ತಾರೆ ಯಾವ ತಪ್ಪು ಅಂದ್ರೆ ಅವರು ಸ್ಕೇರ್ಸಿಟಿ ಮೈಂಡ್ಸೆಟ್ನಿಂದ ಯಾವ ದಿನ ಬಿಡುಗಡೆ ಮಾಡ್ಕೊಳ್ಳೋದಿಲ್ಲ. 1 ಕೋಟಿ ರೂಪಾಯಿ ಮಾಡಿದ ಮೇಲೂ 10 ರೂಪಾಯಿಗೆ ಬಾರ್ಗೇನ್ ಮಾಡ್ತಾರೆ. 100 ಕೋಟಿ ರೂಪಾಯಿ ಮಾಡಿದ ಮೇಲೂ ಯಾರಿಗಾದ್ರೂ ಮೋಸ ಮಾಡ್ತಾರೆ. ಯಾಕೆಂದ್ರೆ ಒಳಗೆ ಇನ್ನೂ ಆ ಬಡತನದ ಭಯ ಇದೆ. ಈ ಮನಸ್ಥಿತಿ ಬದಲಾಗಬೇಕು. ಅಬಂಡೆನ್ಸ್ ಮೈಂಡ್ಸೆಟ್ ಕಲಿಯೆ. ಜಗತ್ತಿನಲ್ಲಿ ಸಾಕಷ್ಟು ಅವಕಾಶ ಇದೆ. ಒಬ್ಬ ಗೆದ್ದ ಅಂತ ನೀನು ಸೋತಿಲ್ಲ. ಒಳ್ಳೆ ಬಿಸ್ನೆಸ್ ಮಾಡಿ ಒಳ್ಳೆ ವ್ಯಾಲ್ಯೂ ಕೊಡು, ಮಾರ್ಕೆಟ್ ನಿನ್ನ ಮೇಲೆ ಕೂರ್ತದೆ. ಇಲ್ಲಿ ನಾವು ಪ್ರಾಕ್ಟಿಕಲ್ ಸ್ಟೆಪ್ಸ್ ನೋಡೋಣ. ನೀವು ತೆಲ್ವಿ ಥರ ಜೀನಿಯಸ್ ಆಗಿದ್ದೀರಾ? ಆ ಜೀನಿಯಸ್ ಅನ್ನ ಲೀಗಲ್ ವೇ ಒಳಗೆ ಬಳಸಿದ್ರೆ 30 ಲಕ್ಷ ರೂಪಾಯಿ 30 ಕೋಟಿ ರೂಪಾಯಿ ಆಗೋದು ಅಷ್ಟು ಡಿಫಿಕಲ್ಟ್ ಅಲ್ಲ. ಸ್ಟೆಪ್ 1, ಮಾರ್ಕೆಟ್ ಅಧ್ಯಯನ ಮಾಡಿ. ಯಾವ ಪ್ರಾಬ್ಲಮ್ ಇದೆ ಅಂತ ನೋಡಿ. ತೆಲುಗಿ ಸ್ಟ್ಯಾಂಪ್ ಪೇಪರ್ ಒಳಗಿನ ಗ್ಯಾಪ್ ನೋಡಿದ? ನೀವು ನಿಮ್ಮ ಲೋಕಲ್ ಮಾರ್ಕೆಟ್ ಒಳಗಿನ ಗ್ಯಾಪ್ ನೋಡಿ. ಒಂದು ಸರಳ ಪ್ರಶ್ನೆ ಕೇಳಿ. ಇಲ್ಲಿ ಜನ ಯಾವ ಸಮಸ್ಯೆ ಅನುಭವಿಸ್ತಾರೆ, ಅದಕ್ಕೆ ಸರಿಯಾದ ಸೊಲ್ಯೂಷನ್ ಇಲ್ಲ. ಅದೇ ನಿಮ್ಮ ಬಿಸ್ನೆಸ್ ಐಡಿಯಾ. ಸ್ಟೆಪ್ 2, ಮಿನಿಮಮ್ ವಯಬಲ್ ಪ್ರಾಡಕ್ಟ್ ಮಾಡಿ. 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಫುಲ್ ಪ್ರಾಡಕ್ಟ್ ಮಾಡಬೇಡಿ. 10,000 ರೂಪಾಯಿ ಒಳಗೆ ಒಂದು ಸ್ಮಾಲ್ ವರ್ಷನ್ ಮಾಡಿ. ಮಾರ್ಕೆಟ್ ಒಳಗೆ ಟೆಸ್ಟ್ ಮಾಡಿ, ಫೀಡ್ಬ್ಯಾಕ್ ತೆಗೆದುಕೊಳ್ಳಿ. ಕೆಲಸ ಮಾಡ್ತದೆ ಅಂದ್ರೆ ಇನ್ವೆಸ್ಟ್ ಮಾಡಿ. ಸ್ಟೆಪ್ 3, ನಿಮ್ಮ ನೆಟ್ವರ್ಕ್ ಕಟ್ಟಿ. ನಿಮ್ಮ ಇಂಡಸ್ಟ್ರಿ ಒಳಗೆ 10 ಜನ ಇನ್ಫ್ಲೂಯೆನ್ಸರ್ಸ್ಗೆ ಗೊತ್ತಿರ್ತಾರಲ್ಲ, ಅವ್ರ ಜೊತೆ ಜೆನ್ಯೂನ್ ಆಗಿ ಕನೆಕ್ಟ್ ಮಾಡಿ. ಅವರ ಕಾಂಟೆಂಟ್ ಶೇರ್ ಮಾಡಿ. ಬರೀ ತೆಲುಗಿ ಅಲ್ಲ, ಭಾರತ ಕಂಡ ಪ್ರತಿ ದೊಡ್ಡ ಫೈನಾನ್ಷಿಯಲ್ ಸ್ಕ್ಯಾಮ್ ಒಂದೇ ಪ್ಯಾಟರ್ನ್ ಫಾಲೋ ಮಾಡ್ತದೆ. ಹರ್ಷದ್ ಮೆಹ್ತಾ ಮಾಡಿದೇನು? ಸ್ಟಾಕ್ ಮಾರ್ಕೆಟ್ ಒಳಗಿನ ಸಿಸ್ಟಮ್ ಲೂಪ್ ಹೋಲ್ ಬಳಸಿ 4,000 ಕೋಟಿ ರೂಪಾಯಿ ಮಾಡಿದ. ವಿಜಯ್ ಮಾಲ್ಯ ಮಾಡಿದೇನು? ಬ್ಯಾಂಕ್ಸ್ ಒಳಗಿನ ಲೂಪ್ ಹೋಲ್ಸ್ ಬಳಸಿ 9,000 ಕೋಟಿ ರೂಪಾಯಿ ತಂದ. ನೀರವ್ ಮೋದಿ ಮಾಡಿದೇನು? ಬ್ಯಾಂಕಿಂಗ್ ಸಿಸ್ಟಮ್ ಒಳಗೆ ಒಂದು ಸ್ಪೆಸಿಫಿಕ್ ವಲ್ನರಬಿಲಿಟಿ ಹಿಡಿದ. 3 ಕೇಸಸ್ ಒಳಗೆ ಒಂದೇ ಕಾಮನ್ ಥ್ರೆಡ್, ಸಿಸ್ಟಮ್ ಒಳಗಿನ ಗ್ಯಾಪ್ ಹಿಡಿಯೋ ಬುದ್ಧಿ. ಆ ಬುದ್ಧಿ ಖಂಡಿತ ಇದೆ ಅವರಿಗೆ, ಆದರೆ ಅದನ್ನ ಇಲ್ಲೀಗಲ್ ಡಿರೆಕ್ಷನ್ ಒಳಗೆ ತಿರುಸಿದ್ರು. ಅದೇ ಬುದ್ಧಿ ಲೀಗಲ್ ಡಿರೆಕ್ಷನ್ ಒಳಗೆ ಇದ್ದಿದ್ರೆ ಹರ್ಷದ್ ಮೆಹ್ತಾ ಒಳ್ಳೆ ಸ್ಟಾಕ್ ಅನಾಲಿಸ್ಟ್ ಆಗ್ತಿದ್ದ, ವಿಜಯ್ ಮಾಲ್ಯ ಒಳ್ಳೆ ಇನ್ವೆಸ್ಟರ್ ಆಗ್ತಿದ್ದ, ನೀರವ್ ಮೋದಿ ಒಳ್ಳೆ ಆಂಟರ್ಪ್ರಿನ್ಯೂರ್ ಆಗ್ತಿದ್ದ. ಇದು ಒಂದು ಮಹತ್ವದ ಸಂದೇಶ. ನೀವು ಎಷ್ಟೇ ಸ್ಮಾರ್ಟ್ ಆಗಿದ್ರು, ನಿಮ್ಮ ಸ್ಕಿಲ್ಸ್ ಎಷ್ಟೇ ಚಾಣಾಕ್ಷ ಆಗಿದ್ರು, ಅದನ್ನ ರಾಂಗ್ ಡೈರೆಕ್ಷನ್ ಒಳಗೆ ತಿರುಸಿದ್ರೆ ಒಂದು ದಿನ ಎಲ್ಲ ಕಳ್ಕೊಳ್ತೀರಾ. ರೈಟ್ ಡೈರೆಕ್ಷನ್ ಒಳಗೆ ತಿರುಸಿದ್ರೆ 100 ಕೋಟಿ ರೂಪಾಯಿ 1,000 ಕೋಟಿ ರೂಪಾಯಿ ಆಗ್ತದೆ. ಕಾನೂನು ನಿಮ್ಮ ಪರ ಇರ್ತದೆ ಮತ್ತು ಮನಸ್ಸಿಗೆ ಶಾಂತಿ ಇರ್ತದೆ. 2017 ಅಕ್ಟೋಬರ್ 23, ಬ್ಯಾಂಗ್ಳೂರ್ ಒಳಗೆ ಒಂದು ಆಸ್ಪತ್ರೆ. 56 ವರ್ಷ ಪ್ರಾಯದ ಒಬ್ಬ ಮನುಷ್ಯ ಆ ಬೆಡ್ ಮೇಲೆ ಮಲಗಿದ್ದಾನೆ. ಅವನ ಬಳಿ 200 ಕೋಟಿ ರೂಪಾಯಿರ ಫೈನ್ ಇದೆ, 30 ವರ್ಷ ಜೈಲ್ ಸೆಂಟೆನ್ಸ್ ಇದೆ. 30,000 ಕೋಟಿ ರೂಪಾಯಿರ ಎಂಪೈರ್ ಕಟ್ಟಿದ ಮನುಷ್ಯ ಇವತ್ತು ಒಂಟಿಯಾಗಿ ಸಾಯ್ತಿದ್ದಾನೆ. ಆ ಮನುಷ್ಯ ಅಬ್ದುಲ್ ಕರೀಂ ತೆಲ್ಗಿ. ಅವನ ಜೀವನ ಒಂದು ಟೆಕ್ಸ್ಟ್ ಬುಕ್. ಒಳ್ಳೆ ಲೆಸನ್ಗಳು ಇವೆ, ತಪ್ಪಿನ ಲೆಸನ್ಸ್ ಕೂಡ ಇವೆ. ಅವನ್ ಜೀನಿಯಸ್ ಅನ್ನ ನಾವು ಅಡ್ಮೈರ್ ಮಾಡಬಹುದು, ಆದರೆ ಅವನ್ ಪಾತನ್ನ ಎಂದೂ ಫಾಲೋ ಮಾಡಬಾರ್ದು. ಯಾಕೆ ಅಂದ್ರೆ 30,000 ಕೋಟಿ ರೂಪಾಯಿ ಮಾಡಿ 0 ರೂಪಾಯಿ ಜೀವನ ಕೊನೆ ಮಾಡ್ಕೊಳ್ಳೋದಕ್ಕಿಂತ 3 ಕೋಟಿ ರೂಪಾಯಿ ಮಾಡಿ ಸ್ವಾಭಿಮಾನದಿಂದ ಜೀವಿಸೋದು ಲಕ್ಷ ಪಟ್ಟು ಉತ್ತಮ.